Hello children. If natural conditions make life too easy, then men become lazy. And if life becomes too difficult, men will not have strength or leisure to develop a civilization. The conditions of moderate difficulties are favorable for men to develop intelligence and improve civilization. The river plains of China, the rivers of China, Huanghe in the North China and Yangtze, and Xinjiang in southern China provided moderate challenges and minimum facilities to develop a civilization. ಒಂದು ವೇಳೆ ನೈಸರ್ಗಿಕ ಪರಿಸ್ಥಿತಿಗಳು ಜೀವನವನ್ನು ಅತ್ಯಂತ ಸುಲಭವಾಗಿಸಿದರೆ ಮನುಷ್ಯರು ಆಲಸಿಗಳಾಗುತ್ತಾರೆ. ಜೀವನವು ಅತ್ಯಂತ ಕಷ್ಟಕರವಾದರೆ ನಾಗರಿಕತೆಯನ್ನು ಬೆಳೆಸಲು ಬೇಕಾದ ಶಕ್ತಿ ಮತ್ತು ವಿರಾಮವು ಅವರಿಗೆ ದೊರೆಯುವುದಿಲ್ಲ. ಮಿತವಾದ ತೊಂದರೆಗಳಿರಬೇಕು ಮನುಷ್ಯರಿಗೆ. ಆಗ ಮನುಷ್ಯರಲ್ಲಿ ಜಾಣ್ಮೆಯ ಬೆಳವಣಿಗೆಗೆ ಪೂರಕವಾಗುವುದು. ಆಗ ಜ್ಞಾನದ ಬೆಳವಣಿಗೆಯು ಪ್ರಾರಂಭವಾಗುತ್ತದೆ. ಇದು ನಾಗರಿಕತೆಯ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಉತ್ತರ ಚೀನಾದ ಹ್ವಾಂಗೋ ಮತ್ತು ಯಾಂಗ್ಸೆ ಮತ್ತು ದಕ್ಷಿಣ ಚೀನಾದ ಸಿಕಿಯಾಂಗ್ ನದಿ ಬಯಲುಗಳು ನಾಗರಿಕತೆಯ ಬೆಳವಣಿಗೆಗೆ ಬೇಕಾದ ಮಿತವಾದ ಸವಾಲುಗಳನ್ನು ಮತ್ತು ಕನಿಷ್ಠ ಸೌಲಭ್ಯಗಳನ್ನು ಹೊಂದಿವೆ. ಸೊ ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ Chinese civilization. Look at the position of China and its neighboring countries. ನೋಡಿ ಚೈನಾ ಎಲ್ಲಿದೆ ಅಂತೇಳಿ, ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ, ಭಾರತದ ಯಾವ ಭಾಗ ಎಲ್ಲ ನೋಡ್ಕೊಳ್ಳುವ. ನೋಡಿ, ಬಹಳ ದೊಡ್ಡ ದೇಶ ಚೈನಾ. ಇಲ್ಲಿಯ ಸಿವಿಲೈಸೇಷನ್ ಬಗ್ಗೆ ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು, ನೋಡುವ. Yangtze and Huanghe, or it is also called as Yellow River, these two rivers facilitated the Chinese civilization. Yangtze River is the longest river of China and Huanghe or Yellow River is the second longest river. ನೋಡಿ, ಆ ಎರಡು ನದಿಗಳು, ನಾರ್ತ್ ಚೈನಾದಲ್ಲಿ ಒಂದು ನದಿ, ಸೌತ್ ಚೈನಾದಲ್ಲಿ ಒಂದು ನದಿ. ದೀಸ್ ಟೂ ಆರ್ ದ ಇಂಪಾರ್ಟೆಂಟ್ ರಿವರ್ಸ್ ವಿಚ್ ಫೆಸಿಲಿಟೇಟೆಡ್ ದಿ ಚೈನೀಸ್ ಸಿವಿಲೈಸೇಷನ್. ಹ್ವಾಂಗ್ಹೋ ರಿವರ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯೆಲ್ಲೋ ರಿವರ್ ಅಂತ ಹೇಳಿದೆ ನಾನು. ವೈ ಇಟ್ ಈಸ್ ಕಾಲ್ಡ್ ಆಸ್ ಯೆಲ್ಲೋ ರಿವರ್? ನೋಡಿ ಅದರ ಬಣ್ಣ ಹೇಗಿದೆ ಅಂಥೇಳಿ, ಹಳದಿ ಬಣ್ಣ. ಯಾಕೆಂದರೆ ಕೆಸರು ಮಣ್ಣಿನ ಮಿಶ್ರಣ ಆದಂತಹ ನೀರಿದು. ತುಂಬ ಕೆಸರುಯುಕ್ತ ನೀರನ್ನು ಹೊಂದಿದಂತಹ ನದಿ ಇದು. ಹಾಗಾಗಿ ದಿಸ್ ಈಸ್ ಕಾಲ್ಡ್ ಆಸ್ ಯೆಲ್ಲೋ ರಿವರ್. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಸಾರೋ ಆಫ್ ಚೈನಾ. ಓಕೆ, ಚೈನಾದ ಕಣ್ಣೀರು ಅಂತೇಳಿ ಹೇಳುವ ಹೆಸರು ಕೂಡ ಈ ನದಿಗಿದಂತೆ. ಬಿಕಾಸ್ ದಿಸ್ ಯೆಲ್ಲೋ ರಿವರ್ ಫ್ಲಡೆಡ್ 1593 times in 3000 to 4000 years. ಈ 3000ರಿಂದ 4000 ವರ್ಷಗಳಲ್ಲಿ 1593 ಸಲ ನೆರೆ ಬಂದಿದಂತೆ ಈ ರಿವರಲ್ಲಿ, ಭೀಕರ ನೆರೆ. ಓಕೆ, ಆ್ಯಂಡ್ ನೀವು ನಂಬಲಿಕ್ಕಿಲ್ಲ, ಇಟ್ ಚೇಂಜ್ಡ್ 18 times ಇಟ್ಸ್ ಕೋರ್ಸ್. ಅದರ ದಾರಿಯನ್ನೇ 18 ಸಲ ಚೇಂಜ್ ಮಾಡಿದಂತೆ. ಆ ಸಮಯದಲ್ಲಿ ಸಾವಿರಾರು ಜನ ಸಾವಿಗೀಡಾಗಿದ್ದಾರೆ. ಸೊ ದಿಸ್ ಯೆಲ್ಲೋ ರಿವರ್ ಆರ್ ಹ್ವಾಂಗ್ಹೋ ಅಥವಾ ದಿ ಸಾರೋ ಆಫ್ ಚೈನಾದ ಬಗ್ಗೆ ನಿಮಗೆ ಗೊತ್ತಾಯಿತು. ದಿ ರಿವರ್ ಯಾಂಗ್ಟ್ಸೆ ಕಿಯಾಂಗ್, ಇಟ್ ಈಸ್ ಚೈನಾಸ್ ಲಾಂಗೆಸ್ಟ್ ರಿವರ್, 6000 kilometers long. It is as long as the Great Wall of China. ಚೈನಾದ ಮಹಾಗೋಡೆ ಅಂತ ನೀವು ನೋಡಲಿಕ್ಕಿದ್ದೀರಿ. ನೆಕ್ಸ್ಟ್ ದ ಗ್ರೇಟ್ ವಾಲ್ ಆಫ್ ಚೈನಾ, ಅದರಷ್ಟೇ ಉದ್ದ ಇದೆ ಈ ನದಿ. ಕೆಲವು ಕಡೆಗಳಲ್ಲಿ ಬಹಳ ಫೋಟೋಜೆನಿಕ್ ಆಗಿ ಇರುವಂತಹ ನದಿ ಇದು. ಬಹಳ ಸುಂದರವಾದ ಪರಿಸರವುಳ್ಳಂತಹ ನದಿ,
Yangtze River. China is a country of variety of physical features. It lies between Himalayas in the west, Pacific Ocean in the east, and the desert in the north. It has a wide variety of flora and fauna. China is inhabited by Mongoloid race. ಚೀನಾ ಭೌಗೋಳಿಕ ವೈವಿಧ್ಯತೆಗಳನ್ನು ಹೊಂದಿದ ದೇಶವಾಗಿದೆ, ದೊಡ್ಡ ದೇಶ. ಅದು ಪಶ್ಚಿಮಕ್ಕೆ ಹಿಮಾಲಯ, ಪೂರ್ವಕ್ಕೆ ಶಾಂತಸಾಗರ ಮತ್ತು ಉತ್ತರಕ್ಕೆ ಮರುಭೂಮಿಯನ್ನು ಹೊಂದಿದೆ. ಈ ದೇಶವು ವೈವಿಧ್ಯಪೂರ್ಣವಾದ ಸಸ್ಯ ಹಾಗೂ ಜೀವಸಂಕುಲವನ್ನು ಹೊಂದಿದೆ. ಮಂಗೋಲ್ ಜನಾಂಗದ ಜನರು ಇಲ್ಲಿ ವಾಸಿಸುತ್ತಾರೆ. Early China was ruled by many kings. In later stages, they had centralized administration. China has a long-standing political history. The mythological sources date political history of China to as early as 4,000 years. More than 15 dynasties have ruled China from 2100 BCE to 1911 CE. ಆರಂಭದಲ್ಲಿ ಚೀನಾವು ಅನೇಕ ರಾಜರಿಂದ ಆಳಲ್ಪಟ್ಟಿತು. ಚೀನಾ ದೇಶವು ಸುದೀರ್ಘವಾದ ರಾಜಕೀಯ ಇತಿಹಾಸವನ್ನು ಹೊಂದಿದೆ. ಪೌರಾಣಿಕ ಆಧಾರಗಳು ಚೀನಾದ ಇತಿಹಾಸವನ್ನು 4000 ವರ್ಷಗಳಷ್ಟು ಹಿಂದಕ್ಕೆ ಕರೆದೊಯ್ಯುತ್ತವೆ. ಸಾ.ಶಾ.ಪೂ 2100ರಿಂದ ಸಾ.ಶಾ. 1911ರ ಅವಧಿಯಲ್ಲಿ 15ಕ್ಕೂ ಹೆಚ್ಚಿನ ರಾಜಮನೆತನಗಳು ಚೀನಾವನ್ನು ಆಳಿದೆ. ಈಗ ನೀವು ನೋಡ್ತೀರಿ ಇಲ್ಲಿ ಡಿಫರೆಂಟ್ ಡೈನೆಸ್ಟೀಸ್. ಡೈನೆಸ್ಟೀಸ್ ಆಫ್ ಏನ್ಷಿಯಂಟ್ ಎರಾ. ಕ್ಸಿಯಾ ಡೈನೆಸ್ಟಿ ರೂಲ್ಡ್ ಫ್ರಮ್ 2100 to 1600 BCE. Second one, Shang dynasty 1600 to 1046 BCE. Third dynasty, Zhou dynasty 1045 to 256 BCE. These three dynasties, they belong to ancient era. Next, in the second stage, we see the dynasties of imperial era. Great kings ruled in this era. So, the first dynasty of imperial era is Qin dynasty, ruled from 221 to 206 BCE. Next comes Han dynasty, 206 BCE to 220 CE. Next comes three kingdoms, 220 to 280 CE. The three kingdoms Wei, Shu, Wu. Next comes Jin dynasty, 265 to 420 CE. Eighth one, Southern and Northern dynasties, 420 to 589 CE. Ninth one, Sui dynasty, 581 to 618 CE. 10th one, Tang dynasty, 618 to 907 CE. 11th one, Age of 10 Kingdoms, 907 to 960 CE. 12th one, Song dynasty, 960 to 1279 CE. 13th one, Yuan dynasty, 1271 to 1368 CE. 14th one, Ming dynasty, 1368 to 1644 CE. And the last dynasty, Manchu dynasty or Qing dynasty, from 1644 to 1911 CE. Okay, so ಈ
ಡೈನಾಸ್ಟಿಗಳು. ಇದರಲ್ಲಿ Xia was the earliest dynasty which came into existence in around 2100 BCE. And the last dynasty was Manchu dynasty, which ended in 1911 CE. So here already I have told you the political history of China is classified into two eras. One ancient era, second one imperial era. Ancient era is from 2100 to 221 BCE. Imperial era is from 221 BCE to 1911 CE. ನೋಡಿ, ಚೀನಾವನ್ನು ಆಳಿದ ರಾಜಮನೆತನಗಳ ಹೆಸರು ಪಟ್ಟಿ. ಇಂಗ್ಲೀಷಲ್ಲಿ ಆಲ್ರೆಡಿ ನಾನು ಹೇಳಿದೆ. ಈಗ ಕನ್ನಡದಲ್ಲಿ ಪ್ರಾಚೀನ ಯುಗದ ರಾಜಮನೆತನಗಳು ಮತ್ತು ಸಾಮ್ರಾಜ್ಯ ಯುಗದ ರಾಜಮನೆತನಗಳು ಅಂತ ಎರಡು ವಿಧ. ಪ್ರಾಚೀನ ಯುಗದ ರಾಜಮನೆತನಗಳು ಜಿಯಾ ರಾಜಮನೆತನ, ಅದನ್ನು ಇಂಗ್ಲೀಷ್ನಲ್ಲಿ ಝೌ ಅಂತ ಹೇಳ್ತಾರೆ ಅಥವಾ ಚೌ ಅಂತಲೂ ಹೇಳ್ತಾರೆ, CHOU ಅಥವಾ ಝೌ. ಓಕೆ, ಈಗ ಜಿಯಾ ರಾಜಮನೆತನ, ಶಾಂಗ್ ರಾಜಮನೆತನ, ಝೌ ರಾಜಮನೆತನ. ಇಯರ್ಸನ್ನು ನೋಡಿಕೊಳ್ಳಿ, ಆಲ್ರೆಡಿ ಒಂದು ಸಲ ಹೇಳಿದ್ದೇನೆ. ನೆಕ್ಸ್ಟ್ ಕಮ್ಸ್ ಸಾಮ್ರಾಜ್ಯಶಾಹಿ ಯುಗದ ರಾಜಮನೆತನಗಳು. ಅಂದರೆ ಈ ಟೈಮಲ್ಲಿ ಸಾಮ್ರಾಜ್ಯ ಕಟ್ಟಿಕೊಂಡ್ರವರು. ಓಕೆ, ಜಿಯಾ ಪ್ರಾರಂಭದ ರಾಜಮನೆತನ. ಓಕೆ, ಅದು 1911ರಲ್ಲಿ ಕೊನೆಗೊಂಡ ಮಂಚು ವಂಶದ ಕೊನೆಯ ರಾಜಮನೆತನ. ಓಕೆ, ಮಂಚು ವಂಶದ ರಾಜಮನೆತನ ಕೊನೆಯ ರಾಜಮನೆತನ. ಜಿಯಾ ಪ್ರಾರಂಭದ ರಾಜಮನೆತನ. ಚೌ ಅಥವಾ ಝೌ ವಂಶ ಅಂದರೆ ಜಿಯಾ ಅಂತ ಇಲ್ಲಿ ನಿಮಗೆ ಕನ್ನಡದಲ್ಲಿ ಜಿಯಾ ಕೊಟ್ಟಿದ್ದಾರೆ. ಚೌ ಅಥವಾ ಝೌ ವಂಶ ಸುದೀರ್ಘವಾಗಿ ಆಳಿದ ರಾಜಮನೆತನವಾಗಿದೆ. ಈ ವಂಶದ ಅರಸರು ತಮ್ಮ ಅಧಿಕಾರವನ್ನು ನ್ಯಾಯಬದ್ಧಗೊಳಿಸಲು ಏನು ಹೇಳ್ತಾ ಇದ್ರು ಅಂದರೆ, ರಾಜ ಅಂದರೆ ದೈವದತ್ತ ಅಧಿಕಾರ ಸಿದ್ಧಾಂತವನ್ನು ಪ್ರತಿಪಾದಿಸುವವ ಅಂತೇಳಿ ಹೇಳ್ತಾ ಇದ್ರು. ಅಂದರೆ ರಾಜನೇ ದೇವರ ಒಂದು ಏನು ಪ್ರತೀಕ ಅಂತ ಹೇಳುವ ರೀತಿಯಲ್ಲಿ. ಆನಂತರ ಸಾಶಾಪು 3 ಮತ್ತು 4ನೇ ಶತಮಾನದಲ್ಲಿ ಜಮೀನ್ದಾರರ ಉನ್ನತಿ ಕಂಡುಬಂದಿತ್ತಲ್ಲಿ. ಫ್ಯೂಡಲ್ ಸಿಸ್ಟಮ್. ಅವರು ತಮ್ಮಲ್ಲಿಯೇ ಯುದ್ಧಗಳಲ್ಲಿ ತೊಡಗಲಿಕ್ಕೆ ಶುರು ಮಾಡಿದರು. ಕೊನೆಯದಾಗಿ ಇವರನ್ನು ಕಿನ್ ವಂಶದ ರಾಜರು ಹತ್ತಿಕ್ಕಿ ರಾಜಮನೆತನಗಳ ಆಡಳಿತವನ್ನು ಪುನಃ ಸ್ಥಾಪಿಸಿದರು. ಸೊ ಇದು ಸೆಕೆಂಡ್ ಸ್ಟೇಜಲ್ಲಿ. ಕಿನ್ ವಂಶದ ದೊರೆಗಳು ಏನು ಮಾಡಿದರು, ತಮ್ಮ ರಾಜ್ಯವನ್ನು ಸಾಮ್ರಾಜ್ಯವನ್ನಾಗಿಸಿದರು. ಹೀಗೆ ಚೀನಾದಲ್ಲಿ ಸಾಮ್ರಾಜ್ಯ ಯುಗ ಪ್ರಾರಂಭವಾಯಿತು ಅಂತ. ಈಗ ಸಾಮ್ರಾಜ್ಯ ಯುಗದ ರಾಜಮನೆತನಗಳು: ಕಿನ್ ರಾಜಮನೆತನ, ಹಾನ್ ರಾಜಮನೆತನ, 3 ರಾಜ್ಯಗಳು. ಆನಂತರ ಚಿನ್ ರಾಜಮನೆತನ, ದಕ್ಷಿಣ ಮತ್ತು ಉತ್ತರ ರಾಜಮನೆತನ, ಸುಯಿ ರಾಜಮನೆತನ, ಟಾಂಗ್ ರಾಜಮನೆತನ, 10 ರಾಜ್ಯಗಳ ಯುಗ, ಸೋಂಗ್ ರಾಜಮನೆತನ, ಯುವಾನ್ ರಾಜಮನೆತನ, ಮಿಂಗ್ ರಾಜಮನೆತನ, ಕೊನೆಯದಾಗಿ ಮಂಚು ಅಥವಾ ಕಿಂಗ್ ರಾಜಮನೆತನ. ಯಾವಾಗ 1911ರ ತನಕ ಆಳಿದಂತಹ ಏನು ಮನೆತನ ಅದು. 1644ರಿಂದ 1911ರ ತನಕ ಆಳಿದಂತಹ ಕೊನೆಯ ರಾಜಮನೆತನ ಮಂಚು ರಾಜಮನೆತನ. ಈಗ ಝೌ ಡೈನಾಸ್ಟಿ, it ruled for a long time. Later, Qin rulers expanded their kingdom into an empire. ಈಗ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡಿದವರು ಕಿನ್ ರೂಲರ್ಸ್. After that, after Qin dynasty, Han dynasty came to existence. ಈಗ ವಿಶೇಷ ಏನಂದರೆ, ಈ ಡೈನಾಸ್ಟಿಗೆ, ಹಾನ್ ಡೈನಾಸ್ಟಿಗೆ ಸೇರಿದಂತಹ ಒಬ್ಬ ರಾಜ
he has become very, very, very famous. His name is Shi Huangdi, the greatest ruler of China. Shi means first. Huangdi means emperor. Let us see about this king now. ನೋಡಿ, ಹಾನ್ ಡೈನಾಸ್ಟಿಯ ರಾಜ ಶಿ ಹುವಾಂಗ್ಡಿ. ಶಿ ಹುವಾಂಗ್ಡಿ ನೋಡಿ, SHIH, ಶಿ ಹುವಾಂಗ್ಡಿ. ಶಿ ಮೀನ್ಸ್ ಫಸ್ಟ್ in Chinese language. Huangdi means emperor. That means first emperor. Okay. This king, he ruled from province called Qin for the first time. Okay, he started his rule from Qin province. That is why later that word Qin was added to his name. So later his name became as Qin Shi Huangdi. Okay, ಇದು ತುಂಬ ಸಲ ಅದನ್ನು ನೀವು ಹೇಳಬೇಕು ಮತ್ತು ನೋಡದೆ ಬರೀಬೇಕು. ಕ್ಲಾಸಲ್ಲಿ ನಾನು ಎಲ್ಲರ ಹತ್ರ ಬೋರ್ಡಲ್ಲಿ ಬರೆಸ್ತಾ ಇದ್ದೆ ಅವನ ಹೆಸರನ್ನು. ಹಾಗಾಗಿ ಅವನ ಹೆಸರು ಎಲ್ಲರಿಗೂ ಬಾಯಿಪಾಠ ಇರ್ತಿತ್ತು. ಚಿನ್ ಶಿ ಹುವಾಂಗ್ಡಿ ಪ್ರಾಕ್ಟೀಸ್ ಮಾಡಿ. ಚಿನ್ ಶಿ ಹುವಾಂಗ್ಡಿ ಯಾಕೆ ಅಂತ ಕೇಳಿದರೆ, ಹೀ ಈಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ ಚೈನೀಸ್ ಸಿವಿಲೈಸೇಷನ್. ಓಕೆ, ನಾವು ಲೆಟ್ ಅಸ್ ಸಿ ವಾಟ್ ಆಲ್ ಥಿಂಗ್ಸ್ ಹೀ ಹ್ಯಾಸ್ ಡನ್. ಯಾಕೆ ಅವನು ಫೇಮಸ್ ಅಂತ ಅನಿಸಿದ. ಓಕೆ, ಲೆಟ್ ಅಸ್ ಸಿ ಒನ್ ಬೈ ಒನ್. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ that he has done was the construction of the Great Wall of China. ಚೀನಾದ ಮಹಾಗೋಡೆಯ ನಿರ್ಮಾಣವನ್ನು ಮಾಡಿದವನು ಚಿನ್ ಶಿ ಹುವಾಂಗ್ಡಿ. ಓಕೆ, ಬಹಳ ದೊಡ್ಡ ಮಟ್ಟದ ಒಂದು ಕೆಲಸ ಆಗಿತ್ತದು ಚಿನ್ ಶಿ ಹುವಾಂಗ್ಡಿದು. ಸೊ ದಟ್ ವಾಸ್ ಕನ್ಸ್ಟ್ರಕ್ಟೆಡ್ ಬೈ ಹಿಮ್. ಓಕೆ, ಆ ನಂತರ ನಾವು ಲೆಟ್ ಅಸ್ ಸಿ ಅಬೌಟ್ ದಟ್ ಗ್ರೇಟ್ ವಾಲ್ ಆಫ್ ಚೈನಾ. ಹೇಗೆ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟು ಎತ್ತರ ಇದೆ, ಹೌ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಇಟ್. ಓಕೆ, ನೆಕ್ಸ್ಟ್, ಫಸ್ಟ್ಲಿ ಹಿ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ದ ಗ್ರೇಟ್ ವಾಲ್ ಆಫ್ ಚೈನಾ. ಓಕೆ, ಎರಡನೇದಾಗಿ ಹಿ ಸ್ಟಾರ್ಟೆಡ್ ಅಫಿಷಿಯಲ್ ಸೆನ್ಸಸ್. ಜನಗಣತಿ ಸ್ಟಾರ್ಟ್ ಮಾಡಿದ ರಾಜ ಚಿನ್ ಶಿ ಹುವಾಂಗ್ಡಿ. ಅಫಿಷಿಯಲ್ ಸೆನ್ಸಸ್ ವಾಸ್ ಸ್ಟಾರ್ಟೆಡ್ ಬೈ ಹಿಮ್. Thirdly, he maintained peace and prosperity in the empire. Peace and prosperity ಬೇಕೇ ಬೇಕು ನೋಡಿ. ಸೊ ಅವನ ಕಾಲದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ, ಸಮೃದ್ಧಿ ಎಲ್ಲ ಅವನು ಕಾಪಾಡಿಕೊಂಡು ಬಂದ. ಅವನ ಟೈಮಲ್ಲಿ ಶಾಂತಿ, ಸುವ್ಯವಸ್ಥೆ, ಸಮೃದ್ಧಿ. ಓಕೆ, he maintained peace and prosperity. Then he for the first time brought the whole of China under single rule. ಅವನ ಟೈಮಲ್ಲಿ he expanded his empire and whole of China came under him as a single rule. Then he introduced uniform laws throughout the country. ಇಡೀ ದೇಶಕ್ಕೆ ಒಂದೇ ಕಾನೂನು. ಸೊ ಮೊದಲ ಬಾರಿಗೆ ಇಡೀ ಚೀನಾವನ್ನು ಅಖಂಡಗೊಳಿಸಿ ಒಂದೇ ಆಡಳಿತ ಅಡಿ ಅವನು ತಂದ. ತನ್ನ ಸಾಮ್ರಾಜ್ಯದಾದ್ಯಂತ ಸಮಾನ ಕಾನೂನುಗಳನ್ನು ಜಾರಿಯಲ್ಲಿ ತಂದ. ಈಗ ಟು ಲುಕ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಹಿಸ್ ಎಂಪೈರ್, ಗ್ರೇಟ್ ಎಂಪೈರ್, he divided the country into 36 provinces. ಓಕೆ, 36 ಪ್ರಾಂತಗಳನ್ನಾಗಿ ವಿಂಗಡಿಸಿದ. ಅಪಾಯಿಂಟೆಡ್ ಸಿವಿಲ್ ಅಂಡ್ ಮಿಲಿಟರಿ ಆಫೀಸರ್ಸ್ ಟು ಈಚ್ ಪ್ರಾವಿನ್ಸ್. ಪ್ರತಿಯೊಂದು ಪ್ರಾಂತಕ್ಕೂ ಸಿವಿಲ್ ನಾಗರಿಕ ಮತ್ತು ಸೈನಿಕ ಅಧಿಕಾರಿ, ಸಿವಿಲ್ ಅಂಡ್ ಮಿಲಿಟರಿ ಆಫೀಸರ್ಸ್ ಟು ಈಚ್ ಪ್ರಾವಿನ್ಸ್. ಇನ್ನೇನು ಮಾಡ್ತಾ ಇದ್ದ ಅವನು ಗೊತ್ತಾ? ಹಿ ಯೂಸ್ ಟು ಟ್ರಾವೆಲ್ ಇನ್ ಡಿಸ್ಗೈಸ್
to understand the ills and disorders of the empire. ಏನು ಮಾಡ್ತಾ ಇದ್ದ? ವೇಷ ಮರೆಸಿಕೊಂಡು ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಂತೆ. ಯಾಕಾಗಿ? ಅವನು ರಾಜ್ಯದಲ್ಲಿನ ಅವ್ಯವಸ್ಥೆ, ಅನಾನುಕೂಲತೆ, ತೊಂದರೆಗಳು ಎಲ್ಲ ಏನು ಅಂತ ತಿಳಿಲಿಕ್ಕೆ ಪರ್ಸನಲಿ ಸ್ವತಃ ಅವನು ಹಿ ಯೂಸ್ ಟು ಟ್ರಾವೆಲ್ ಇನ್ ಡಿಸ್ಗೈಸ್, ವೇಷ ಮರೆಸಿ ಟ್ರಾವೆಲ್ ಮಾಡ್ತಾ ಇದ್ದಂತೆ. ನೆಕ್ಸ್ಟ್ ಏನು ಮಾಡಿದ ಅವನು? ಹಿ ಕನ್ಸ್ಟ್ರಕ್ಟೆಡ್ ರೋಡ್ಸ್ ಆ್ಯಂಡ್ ಕೆನಾಲ್ಸ್ ಟು ಕನೆಕ್ಟ್ ಫಾರ್ ಫ್ಲಂಗ್ ಪಾರ್ಟ್ಸ್ ಆಫ್ ದಿ ಎಂಪೈರ್. ದೂರ ದೂರದ ಪ್ರದೇಶಗಳನ್ನು ಜೋಡಿಸುವ ಸಲುವಾಗಿ ರಸ್ತೆಗಳನ್ನು ನಿರ್ಮಿಸಿದ, ಕಾಲುವೆಗಳನ್ನು ತೋಡಿಸಿದ. ಈಗ ಅವನ ಇನ್ನೊಂದು ಸೈಡ್ ಆಫ್ ಹಿಸ್ ಪರ್ಸನಾಲಿಟಿ ಏನು ಅಂದರೆ, ಅಕಾರ್ಡಿಂಗ್ ಟು ಹಿಮ್ ಪೀಪಲ್ ಆರ್ ಬೇಸಿಕಲಿ ಇಂಡಿಸಿಪ್ಲಿನ್ಡ್. ಸ್ವಭಾವತಃ ಜನರು ಅಶಿಸ್ತಿನಿಂದ ಕೂಡಿರ್ತಾರೆ ಅಂತೇಳಿ ಅವನ ಪ್ರಕಾರ. ನಾವೆಲ್ಲೇನು ಹೇಳೋದು? ಸ್ವಭಾವತಃ ಜನರು ಒಳ್ಳೆಯವರೇ ಆಗಿರುತ್ತಾರೆ, ಆದರೆ ಬೇರೆ ಬೇರೆ ಕಾರಣಗಳಿಂದ ಅವರು ಕೆಲವೊಮ್ಮೆ ಕೆಟ್ಟವರಾಗಿರುತ್ತಾರೆ ಅಂತ ಹೇಳಿದರೆ ಇವನದ್ದು ಆ ರೀತಿ ಅಲ್ಲ. ಸ್ವಭಾವತಃ ಬೇಸಿಕಲಿ ದ ಪೀಪಲ್ ಆರ್ ಇಂಡಿಸಿಪ್ಲಿನ್ಡ್. ಸೊ ವಾಟ್ ಐ ಹ್ಯಾವ್ ಟು ಡೂ? ಸೊ he introduced strict laws and harsh punishments. ಏನು ಮಾಡ್ತಾನೆ? ಕಠಿಣ ಕಾನೂನು ಮತ್ತು ಕಠೋರ ಶಿಕ್ಷೆಗಳನ್ನು ಜಾರಿ ತಂದ. ಯಾಕೆ? ಜನರು ಸ್ವಭಾವತಃ ಶಿಸ್ತಿನಿಂದ ಕೂಡಿರ್ತಾರೆ, ಹಾಗಾಗಿ ಕಠೋರ ಕಾನೂನು ಶಿಕ್ಷೆ ಬೇಕು, ಕಠಿಣ ಕಾನೂನು ಬೇಕು. ಇದ್ದರೆ ಮಾತ್ರ ಜನರು ಒಳ್ಳೆಯವರಾಗಿ ಇರಲಿಕ್ಕೆ ಸಾಧ್ಯ ಅಂತ ಅವನ ನಂಬಿಕೆ ಆಗಿತ್ತು. ಮತ್ತೆಂತ ಮಾಡಿದ ಅವನು? ದ ಎಂಪರರ್ ವಾಸ್ ಫಾರ್ ಚೇಂಜ್ ಆ್ಯಂಡ್ against the old orders. He wanted, he wanted to change everything. He was against the old orders. ಅವನಿಗೆ ಯಾವುದು ಹಳೆ ಇದು ಬೇಕಾಗಿರಲಿಲ್ಲ. ಸೊ ಏನು ಮಾಡ್ತಾನೆ ಅಂದರೆ, ಇವನು ಜ್ಞಾನವನ್ನು ನಿಯಂತ್ರಿಸಲಿಕ್ಕೆ ಬೇಕಾಗಿ ಅನೇಕ ಗ್ರಂಥಗಳನ್ನು ಸುಟ್ಟು ಹಾಕಿಸಿದ. ಸೊ ಹಳೆಯ ವ್ಯವಸ್ಥೆಯ ವಿರೋಧಿಯಾಗಿದ್ದವನು, ಸದಾ ಬದಲಾವಣೆಗಳನ್ನು ಬಯಸ್ತಾ ಇದ್ದ. ಆದರೆ ವಿಜ್ಞಾನಿಗಳನ್ನು ಪೋಷಿಸಿದ. ಓಕೆ, ಹಿ ಪ್ಯಾಟ್ರನೈಸ್ಡ್ ಸೈಂಟಿಸ್ಟ್ ಬಟ್ ಅಪೋಸ್ಡ್ ಹಿಸ್ಟೋರಿಯನ್ಸ್. ಇತಿಹಾಸಗಾರರನ್ನು ಅವನು ದ್ವೇಷಿಸಿದ. ಯಾವುದೇ ಇತಿಹಾಸ ಗ್ರಂಥ ಅವನಿಗೆ ಬೇಕಾಗಿರಲಿಲ್ಲ, ಅದನ್ನು ತೀವ್ರವಾಗಿ ವಿರೋಧಿಸಿದ. ಸೊ ಮೆನಿ ಇಟ್ ಈಸ್ ಸೆಡ್ ದ್ಯಾಟ್ ಮೆನಿ ಸ್ಕಾಲರ್ಸ್ ಹೂ ಅಪೋಸ್ಡ್ ಹಿಮ್, ಅವನನ್ನು ವಿರೋಧ ಮಾಡಿದ ಸ್ಕಾಲರ್ಸನ್ನೆಲ್ಲ ದೇ ವೇರ್ ಬರೀಡ್ ಅಲೈವ್ ಇನ್ ದ ಗ್ರೇಟ್ ವಾಲ್ ಆಫ್ ಚೈನಾ. ನೋಡಿ, ಗ್ರೇಟ್ ವಾಲ್ ಆಫ್ ಚೈನಾ ಕನ್ಸ್ಟ್ರಕ್ಷನ್ ಆಗಲಿಕ್ಕೆ ತುಂಬ ವರ್ಷಗಳು ಬೇಕಾಗಿತ್ತು. ಸೊ ಯಾರೆಲ್ಲ ಅವನಿಗೆ ವಿರೋಧವಾಗಿದ್ದರು ಅಥವಾ ಯಾವುದೆಲ್ಲ ಅವನಿಗೆ ಇಷ್ಟ ಆಗಲಿಲ್ಲ, ಯಾರನ್ನೆಲ್ಲ ಇಷ್ಟ ಆಗಲಿಲ್ಲ, ಅವರನ್ನೆಲ್ಲ ಏನು ಮಾಡ್ತಾ ಇದ್ದ ಅಂದರೆ, ಅವನು ಈ ಚೀನಾದ ಮಹಾಗೋಡೆಯ ಕಟ್ಟುವ ಜಾಗದಲ್ಲಿ ಜೀವಂತವಾಗಿ ಉಳಿಸ್ತಾ ಇದ್ದ. ಹಾಗಾಗಿ ಜನ ಇವತ್ತಿಗೆ ಕೂಡ ಹೇಳ್ತಾರೆ ಏನು ಅಂದರೆ, ಈ ದಿಸ್ ಗ್ರೇಟ್ ವಾಲ್ ಆಫ್ ಚೈನಾ ಇಟ್ ಈಸ್ ಪೇನ್ಫುಲ್ ಫಾರ್ ದೆಮ್. ಯಾಕೆ? ಮೆನಿ ಚೈನೀಸ್ ಪೀಪಲ್ ವೇರ್ ಬರೀಡ್ ಅಲೈವ್ ಇನ್ ದ ಗ್ರೇಟ್ ವಾಲ್ ಆಫ್ ಚೈನಾ. ಓಕೆ, ಈಗ ಅವನು ಯಾಕೆ ಈ ಗ್ರೇಟ್ ವಾಲ್ ಆಫ್ ಚೈನಾವನ್ನು ಕಟ್ಟಿಸಿದ ಅಂಥೇಳಿ ನೋಡುವ. ಓಕೆ, ಯಾಕೆ ಅಂತೇಳಿ ಕೇಳಿದರೆ, ಹಿ ವಾಂಟೆಡ್ ಟು ಪ್ರೊಟೆಕ್ಟ್ ಹಿಸ್ ಕಿಂಗ್ಡಮ್ ಫ್ರಮ್ ದ ಅಟ್ಯಾಕ್ ಆಫ್ ಮಂಗೋಲ್ಸ್. ಸುಮ್ಮನೆ ಅಲ್ಲ ಅವನು ಇದನ್ನು ಕಟ್ಟಿಸಿದ್ದು, ಟು ಪ್ರೊಟೆಕ್ಟ್ ಹಿಸ್ ಕಿಂಗ್ಡಮ್ ಫ್ರಮ್ ದ ಅಟ್ಯಾಕ್ಸ್ ಆಫ್ ಮಂಗೋಲ್ಸ್. ಸೊ ಇದು ಇವನ ಅಚೀವ್ಮೆಂಟ್. ಹಾಗಾಗಿ ಈವನ್ ಟುಡೇ ದಟ್ ಗ್ರೇಟ್ ವಾಲ್ ಆಫ್ ಚೈನಾ ಈಸ್ ದೇರ್. ದಟ್ ಈಸ್ ವೈ ದಿಸ್ ಕಿಂಗ್ ಹೂ ಇಸ್ ಹೇ ಚಿನ್ ಶಿಹುವಾಂಗ್ಟಿ. ಒಂದು ವೇಳೆ ನೀವು ಚಿನ್ ಅಂತ ಹೇಳೋ ಶಬ್ದವನ್ನು ಬಿಟ್ಟರೂ ನಡೀತದೆ, ಶಿಹುವಾಂಗ್ಟಿ ಆರ್ ಸರಿಯಾಗಿ ಫುಲ್ ಹೇಳ್ತಿದ್ರೆ ನಾವೀಗ ಚಿನ್ ಶಿಹುವಾಂಗ್ಟಿ ಈಸ್ ದ ಗ್ರೇಟೆಸ್ಟ್ ಕಿಂಗ್ ಆಫ್ Chinese civilization. Wu Ti, a king of Han dynasty, that is the same dynasty of Shi Huangdi. Wu Ti is his name. ರಾಜನ ಹೆಸರು ವು ಟಿ. ಯಾವ ಡೈನಾಸ್ಟಿ? ಹಾನ್ ಡೈನಾಸ್ಟಿ. ಶಿ ಹುವಾಂಗ್ಟಿಯ ಡೈನಾಸ್ಟಿ, ಸೇಮ್ ಡೈನಾಸ್ಟಿ.
So this king was another famous ruler of this dynasty. He divided the empire into 13 provinces. He centralized the administration. He was a great patron of art and literature. During his reign, thousands of great works on prose, poetry, philosophy, mathematics, medicine were composed. So this period is known as the golden age of Chinese civilization. ಸೊ ಊಟಿಯು ಹಾನ್ ಡೈನೆಸ್ಟಿಯ ಇನ್ನೊಬ್ಬ ಪ್ರಸಿದ್ಧ ದೊರೆ. ಇವನು ಸಾಮ್ರಾಜ್ಯವನ್ನು 13 ಪ್ರಾಂತಗಳನ್ನಾಗಿ ವಿಂಗಡಿಸಿದನು. ಆಡಳಿತವನ್ನು ಕೇಂದ್ರೀಕೃತಗೊಳಿಸಿದನು. ಕಲೆ, ಸಾಹಿತ್ಯ ಮತ್ತು ತತ್ವಶಾಸ್ತ್ರದ ಮಹಾಪೋಷಕನಾಗಿದ್ದ ಈ ರಾಜ. ಇವನ ಆಡಳಿತದ ಅವಧಿಯಲ್ಲಿ ಕಾವ್ಯಗಳು, ಗದ್ಯಗಳು, ತತ್ವಜ್ಞಾನದ ಪುಸ್ತಕಗಳು, ಗಣಿತ ಮತ್ತು ಔಷಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಸಾವಿರಾರು ಕೃತಿಗಳು ರಚನೆಯಾಯಿತು. ಆದ್ದರಿಂದ ಈ ಕಾಲವನ್ನು ಚೀನಾದ ಇತಿಹಾಸದ ಸುವರ್ಣಯುಗ ಎಂದು ಕರೆಯುತ್ತಾರೆ. ಹಾನ್ ಡೈನೆಸ್ಟಿ ವಾಸ್ ರಿಪ್ಲೇಸ್ಡ್ ಬೈ ವಿಜಿನ್ ಡೈನೆಸ್ಟಿ. ಹಾನ್ ಡೈನೆಸ್ಟಿಯ ನಂತರ ವಿಜಿನ್ ಡೈನೆಸ್ಟಿ. These rulers decentralized the power. Centralized ruling system ಇದ್ದದ್ದು ಚೇಂಜ್ ಆಗಿ ಡಿಸೆಂಟ್ರಲೈಸ್ಡ್ ಪವರ್ ಸ್ಟಾರ್ಟ್ ಆಯಿತು. ಲೇಟರ್ ದೇರ್ ವಾಸ್ ಪೊಲಿಟಿಕಲ್ ಫ್ರಾಗ್ಮೆಂಟೇಷನ್ ಆಫ್ ಚೈನಾ ಫಾರ್ ಅಬೌಟ್ 400 years. 400 ವರ್ಷಗಳ ಕಾಲ ರಾಜಕೀಯ ವಿಘಟನೆಗೆ ಒಳಗಾಯಿತು ಚೈನಾ. ಆನಂತರ ಆಫ್ಟರ್ 400 years ಸುಯಿ ಡೈನೆಸ್ಟಿ re-established the empire. After Sui dynasty, Tang dynasty came into existence. ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಂಥ ಡೈನೆಸ್ಟಿ. ವಾಟ್ ದೇ ಡಿಡ್ ಈಸ್ ದೇ ಬ್ರಾಟ್ ರಿಫಾರ್ಮ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್. ದೇ ಇಂಟ್ರೊಡ್ಯೂಸ್ಡ್ ಎ ಸಿಸ್ಟಮ್ ಆಫ್ ಸ್ಟ್ಯಾಂಡರ್ಡ್ ಕಾಯಿನೇಜ್. ನಾಣ್ಯ ವ್ಯವಸ್ಥೆಯನ್ನು, ಪ್ರಾಮಾಣೀಕೃತ ನಾಣ್ಯ ವ್ಯವಸ್ಥೆಯನ್ನು ಜಾರಿಗೆ ತಂದರು ಟ್ಯಾಂಗ್ ಡೈನೆಸ್ಟಿಯವರು. ದೆನ್ ಇನ್ ದ ಅಡ್ಮಿನಿಸ್ಟ್ರೇಷನ್ ದ ಗೌರ್ಮೆಂಟಲ್ ಮೆಷನರಿ ವಾಸ್ ಡಿವೈಡೆಡ್ ಇಂಟು 3 parts. 3 ಪಾರ್ಟ್ಸ್ ಮಾಡಿದ್ರಂತೆ. ಫಸ್ಟ್ ಒನ್, ಟು ಡ್ರಾಫ್ಟ್ ದ ಪಾಲಿಸೀಸ್. ಕರಡನ್ನು ತಯಾರಿಸುವುದು, ಕರಡು ಪ್ರತಿಯನ್ನು ತಯಾರಿಸುವುದು, ಟು ಡ್ರಾಫ್ಟ್ ದ ಪಾಲಿಸೀಸ್. ಸೆಕೆಂಡ್ ಒನ್, ಟು ರಿವ್ಯೂ ದ ಪಾಲಿಸೀಸ್, ಅದನ್ನು ವಿಮರ್ಶೆ ಮಾಡುವಂಥದ್ದು. ಆ್ಯಂಡ್ ದ ಲಾಸ್ಟ್ ಟು ಇಂಪ್ಲಿಮೆಂಟ್ ದ ಪಾಲಿಸೀಸ್. ಸೊ ಟು ಇಂಪ್ಲಿಮೆಂಟ್, ಲಾಸ್ಟಿಗೆ ಯಾವುದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಫೈನಲೈಸ್ ಮಾಡುವಂಥದ್ದು. ಸೊ ಫಸ್ಟಿಗೆ ಟು ಡ್ರಾಫ್ಟ್, ನೆಕ್ಸ್ಟ್ ಟು ರಿವ್ಯೂ ಆ್ಯಂಡ್ ಫೈನಲಿ ಟು ಇಂಪ್ಲಿಮೆಂಟ್. ಇದು ಯಾವುದಕ್ಕೆ? ಫಾರ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್. The competitive examination were conducted for recruiting the officials. ಸೊ ಈಗ ಈ ಅಡ್ಮಿನಿಸ್ಟ್ರೇಷನಲ್ಲಿ ಅಫಿಷಿಯಲ್ ಆಗಿ ಇರಲಿಕ್ಕೆ ಇರುವವರಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸನ್ನು ಕಂಡಕ್ಟ್ ಮಾಡಲಿಕ್ಕೆ ಶುರು ಮಾಡಿದರು ಆಗಿನ ಕಾಲದಲ್ಲಿ. ಓಕೆ, ಸೊ ಈ ಸಿಸ್ಟಮ್, ಈ ಟೈಮ್ ಕೂಡ ಚೆನ್ನಾಗಿತ್ತು. ದಿಸ್ ಪೀರಿಯಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಗೋಲ್ಡನ್ ಏಜ್ ಆಫ್ ಚೈನೀಸ್ ಹಿಸ್ಟ್ರಿ. ಒಂದು ಹಾನ್ ಡೈನೆಸ್ಟಿ ಟೈಮಲ್ಲಿ, ಎನದರ್ ಒನ್ ಟ್ಯಾಂಗ್ ಡೈನೆಸ್ಟಿ ಟೈಮಲ್ಲಿ, ದಟ್ ಈಸ್ ಗೋಲ್ಡನ್ ಏಜ್ ಆಫ್ ಚೈನೀಸ್ ಸಿವಿಲೈಸೇಷನ್. ಸೊ ಯಾಕೆ ಇಲ್ಲಿ ದೇರ್ ವಾಸ್ ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಆರ್ಟ್, architecture, literature and technology. Okay, thank you children.